ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿರಸಿ ಹಾವೇರಿ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಆಗಿದೆ. ರಸ್ತೆ ಕಾಮಗಾರಿ ವಿಳಂಬವಾಗಿರುವ ಕಾರಣ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿ ಧರಣಿಯನ್ನ ಕೂತಿದ್ದಾರೆ. ಬಿಸಿಲಕೊಪ್ಪ ಬಳಿ ಸಾವಿರಾರು ಜನರು ಸೇರಿ ಧರಣಿಯನ್ನ ಮಾಡ್ತಿದ್ದಾರೆ. ಇದರಿಂದಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳ ಟ್ರಾಫಿಕ್ ಜಾಮ್ ಆಗಿದೆ. ಜಿಲ್ಲಾಧಿಕಾರಿ ಭೇಟಿ ನೀಡಿ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಅಲ್ಲಿನ ಜನರು ಒತ್ತಾಯವನ್ನ ಮಾಡ್ತಿದ್ದಾರೆ. ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಪೊಲೀಸರು ಸಂಪೂರ್ಣವಾಗಿ ಬಂದೋಬಸ್ತ್ ಅನ್ನ ಕಾಯ್ದುಕೊಂಡಿದ್ದಾರೆ. ಇಲ್ಲಿ ರಸ್ತೆ ಕಾಮಗಾರಿಯ ವಿಳಂಬವಾಗ್ತಾ ಇರುವಂತಹ ಕಾರಣ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಶಿರಸಿಯಿಂದ ಹಾವೇರಿ ಹೋಗುವ ಹೆದ್ದಾರಿ ಈಗ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಬಿಸಿಲಕೊಪ್ಪ ಬಳಿ ಸಾವಿರಾರು ಜನರು ಕೂತು ಧರಣಿಯನ್ನ ನಡೆಸುತ್ತಿದ್ದಾರೆ. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳ ಟ್ರಾಫಿಕ್ ಜಾಮ್ ಆಗಿದೆ. ತಕ್ಷಣವೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ. ಹೀಗಾಗಿ ಸದ್ಯ ಅಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಪೊಲೀಸರು ಸಂಪೂರ್ಣವಾಗಿ ಬಂದೋಬಸ್ತ್ ಅನ್ನ ನೋಡಿಕೊಳ್ತಿದ್ದಾರೆ. ರಸ್ತೆ ಕೆಲಸ ವಿಳಂಬವಾಗಿರುವಂತಹ ಕಾರಣ ಹಾಗೂ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿರುವಂತಹ ಹಿನ್ನೆಲೆ ರೊಚ್ಚಿಗೆದ್ದಿದ್ದಾರೆ ಸಾರ್ವಜನಿಕರು. ಬಿಸಿಲಕೊಪ್ಪ ಬಳಿ ವಾಹನ ತಡೆದು ಹೆದ್ದಾರಿಯನ್ನ ಬಂದ್ ಮಾಡಿ ಜನರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬದುಕಿಗಾಗಿ ಹೋರಾಟ ಎಂಬುವಂತ ಹೆಸರಿನಲ್ಲಿ ಬಿಸಿಲಕೊಪ್ಪ ಸರ್ಕಲ್ ಬಳಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಯಾವ ವಾಹನಗಳಿಗೂ ಕೂಡ ಹೆದ್ದಾರಿಯಲ್ಲಿ ತೆರಳುವುದಕ್ಕೆ ಅವಕಾಶವನ್ನೇ ನೀಡದೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿ ರಸ್ತೆ ಅವ್ಯವಸ್ಥೆಯ ವಿರುದ್ಧ ಕಿಡಿಕಾರ್ತಿದ್ದಾರೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ತಕ್ಷಣ ಭೇಟಿ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಜನಪ್ರತಿನಿಧಿಗಳ ಅಧಿಕಾರಿಗಳ ಗುತ್ತಿಗೆದಾರರ ವಿರುದ್ಧ ಧಿಕ್ಕಾರವನ್ನ ಕೂಗುವ ಮೂಲಕ ರಣಾಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಟೆಂಡರ್ ಪಡೆದ ಗುತ್ತಿಗೆದಾರನ ವಿರುದ್ಧ ಕೆಂಡಕಾರ್ತಿದ್ದಾರೆ. ಶಾಸಕರ, ಸಂಸದರ ಮತ್ತು ಅಧಿಕಾರಿಗಳ ಹೊಣೆಗೇಡಿನ ತನಕ್ಕೆ ಇಲ್ಲಿ ಹಿಗ್ಗಾಮುಗ್ಗ ತರಾಟಿಯನ್ನ ತೆಗೆದುಕೊಂಡಿದ್ದಾರೆ. ಸರ್ ನಮಸ್ತೆ. ನಿಮ್ಮ ಹತ್ರ ನಾವು ಕೇಳ್ತಾ ಇರೋದು, ಇವತ್ತಿಗೆ ಹೇಗೆ ನೀವು ದಾರಿಯಲ್ಲಿ ಗಾಡಿಯನ್ನ ನಿಲ್ಲಿಸಿದಿರಲ್ಲ, ದೊಡ್ಡ ದೊಡ್ಡ ಗಾಡಿಯನ್ನ ಹಾಗೆ ನಿಲ್ಲಿಸ್ಬಿಡಿ ಸರ್. ರೋಡ್ ಆಗೋ ತನಕ, ಟೆಸ್ಟ್ ಕ್ಲಿಯರೆನ್ಸ್ ಆಗೋ ತನಕ ನಿಲ್ಲಿಸ್ಬಿಡಿ ಮೇಡಮ್. ನಮ್ ಪ್ರಾಬ್ಲಮ್ ನೋಡಿ, ನಮ್ಮಲ್ಲಿ ವಯಸ್ಸಾದ ತಂದೆ ತಾಯಿಗಳಿದ್ದಾರೆ, ಅತ್ತೆ ಮಾವಂದಿರಿದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ನಮ್ ಕಷ್ಟ ಕೇಳೋರು ಯಾರು ಸರ್? ಇವತ್ ಬಂದು ನೋಡ್ತಾ ಇದ್ದೀರಿ, ಇದೇ ರೋಡಲ್ಲಿ ಒಂದು ದಿನ ಬೈಕಲ್ಲಿ ಓಡಾಡಿ. ಬೇಡ, ನೀವು ಕಾರನ್ ಬಿಡಿ, ಬಸ್ ಅನ್ ಬಿಡಿ, ಬೈಕಲ್ಲಿ ಓಡಾಡಿ ನೋಡಿ. ಶಾಲೆ ಮಕ್ಕಳು ಓಡಾಡ್ಬೇಕು, ಎಲ್ಲರೂ ಓಡಾಡ್ಬೇಕು. ಒಂದು ಬಸ್ ಹೋದ್ರೆ ಹಿಂದ್ಗಡೆ ಗಾಡಿ. ಈ ಹೆದ್ದಾರಿ ದುರಸ್ತಿಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ನಮ್ಮ ಈ ರಸ್ತೆ ದುರಸ್ತಿ ಆಗೋವರೆಗೂ ಮುಂದುವರಿಯುತ್ತದೆ. ಹಾಗೂ ನಮ್ಮ ಪಕ್ಕದ ಹಾನಗಲ್ ತಾಲೂಕಿನಲ್ಲಿ ಅಲ್ಲಿಯ ಜನಪ್ರತಿನಿಧಿಗಳು ವಿಸಿಟ್ ಮಾಡಿ ಇದನ್ನು ತಕ್ಷಣ ಮುಂದುವರಿಸಬೇಕು ಅನ್ನೋದಕ್ಕೆ ಇನ್ನು ಕೇವಲ ಒಂದು 5 ಕಿಲೋಮೀಟರ್ ಮಾತ್ರ ಕಾಮಗಾರಿ ಉಳಿಸ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಇಲ್ಲಿವರೆಗೂ ಈ ರಸ್ತೆ ಸುಳಿದ ಇರುವುದು ನೋಡಿದರೆ ಇದು ದುರದೃಷ್ಟಕರ. ಹಾಗಾಗಿ ಸಂಬಂಧಪಟ್ಟ ಜನಪ್ರತಿನಿಧಿ, ಸಂಸದರಲ್ಲಿ ಯಾರು ನಾವು ನಿಮ್ಗೆ ಇಂಟರ್ವ್ಯೂಷನ್ ಕೊಟ್ಟಿದ್ದ